ಸಮುದಾಯಕ್ಕೆ, ನಮ್ಮ ಸಮುದಾಯಕ್ಕೆ ಸೇರಿದಂತೆ ಎಲ್ಲ ಬಂಧು ಬಾಂಧವರು, ನಮ್ಮ ಯುವಕರೆಲ್ಲ ಸೇರಿದ್ರು. ನಾನು ಆಗ್ಲೇ ಕೇಳಿದೆ, ಒಕ್ಕಲಿಗ ಅಂದ್ರೆ ಯಾರು? ಒಕ್ಕಲಿಗ ಅಂತಂದ್ರೆ ಇವತ್ತು ಯಾರನ್ನ ರೈತನ ದೇಶದ ಬೆನ್ನೆಲುಬು, ಅನ್ನದಾತ ಅಂತ ಹೇಳ್ತೀರಿ. ಒಕ್ಕಲಿಗರು ಅಂತಂದ್ರೂ ಕೂಡ ಅನ್ನದಾತರೇ. ಭೂಮಿಯನ್ನ ಉಳುಮೆ ಮಾಡೋನು, ಉತ್ತು ಬಿತ್ತು ದೇಶಕ್ಕೆ ಅನ್ನ ಕೊಡೋನಿದಾನಲ್ಲ, ಅವನೇ ಒಕ್ಕಲತನ. ಅವನು ಯಾರು ಮಾಡ್ತಾನೆ, ಅವನೇ ಒಕ್ಕಲಿಗ. ಇವತ್ತು ಕರ್ನಾಟಕದ ವಿಚಾರಕ್ಕೆ ಬರೋಣ. ಇವತ್ತು ಎಚ್.ಡಿ. ದೇವೇಗೌಡರು ವಯೋವೃದ್ಧರಿದ್ದಾರೆ. ಎಚ್.ಡಿ. ದೇವೇಗೌಡರನ್ನ ಇವತ್ತು ಕೂಡ ಇಡೀ ಕರ್ನಾಟಕದ ಮೂಲೆನಲ್ಲೂ ಯಾಕೆ ಗೌರವ ಕೊಡ್ತಾರೆ ಅಂತ ಹೇಳಿದ್ರೆ, ಈ ಒಕ್ಕಲ ಜನಾಂಗದಿಂದ ಬಂದಂತ ವ್ಯಕ್ತಿ. ಕೃಷಿ ಬಗ್ಗೆ ಅವರಿಗೆ ಅದರ ಮಹತ್ವ ಗೊತ್ತಿತ್ತು, ನೀರಾವರಿ ಬಗ್ಗೆ ಅದರ ಮಹತ್ವ ಗೊತ್ತಿತ್ತು. ಅದಕ್ಕೋಸ್ಕರವಾಗಿ ಇಡೀ ಜೀವನ ಪರ್ಯಂತವಾಗಿ ಕಾವೇರಿ ನೀರನ್ನ ಉಳಿಸೋದಕ್ಕೋಸ್ಕರ ಹೋರಾಟ ಮಾಡಿದಂತಹ ವ್ಯಕ್ತಿ ಎಚ್.ಡಿ. ದೇವೇಗೌಡರು. ಯಾಕೆಂದ್ರೆ ಒಕ್ಕಲಿಗ ಸಮಾಜದಲ್ಲಿ ಹುಟ್ಟಿದ್ರಿಂದಾಗಿ ಆ ವ್ಯಕ್ತಿಗೆ ರೈತನ ಅದ್ರ ಒಕ್ಕಲತನವನ್ನು ಮಾಡುವಂತವರ ಗೋಳು ಗೊತ್ತಿದ್ದವರಿಗೆ. ಅವರಿಗೆ ಸುಭಿಕ್ಷೆಯಿಂದ ಇಂಟ್ರೆಸ್ಟ್ ಇದೆ, ದೇಶ ಸುಭಿಕ್ಷೆಯಿಂದ ಇರಲಿಕ್ಕೆ ಸಾಧ್ಯ ಅನ್ನೋದು ಗೊತ್ತಿದ್ರಿಂದಾಗಿ ನೀರಾವರಿಗೋಸ್ಕರ ಹೋರಾಟವನ್ನು ಮಾಡಿದ್ರು. ಬಂಧುಗಳೇ, ಇವತ್ತು ಸ್ವಲ್ಪ ಕಾವೇರಿ ಮಾತ್ರ ಅಲ್ಲ, ಪಕ್ಕದಲ್ಲೇ ಇರುವಂತಹ ಚನ್ನಪಟ್ಟಣಕ್ಕೆ ಹೋದ್ರೆ ಕಣ್ವಾ ಡ್ಯಾಮನ್ನ ಕಟ್ಟಿದವರು ಯಾರು ಅಂತ ಹೇಳಿದ್ರೆ ಎಚ್.ಡಿ. ದೇವೇಗೌಡ. ಚನ್ನಪಟ್ಟಣ ತಾಲೂಕು ಬರಡಾಗಿದ್ದ ಚನ್ನಪಟ್ಟಣ ತಾಲೂಕು ಇವತ್ತು ಹಸಿರಿನಿಂದ ಇದ್ರೆ, ಜನ ಕೃಷಿ ಮಾಡ್ತಾ ಇದ್ರೆ, ಜನ ಭತ್ತ ಬೆಳೀತಾ ಇದ್ರೆ, ಜನ ಅಲ್ಲಿ ಇವತ್ತು ತೆಂಗಿನ ತೋಟಗಳನ್ನ ಬೆಳೆದಿದ್ರೆ ಅದಕ್ಕೆ ಎಚ್.ಡಿ. ದೇವೇಗೌಡರ ದೂರದೃಷ್ಟಿ ಪರಿಶ್ರಮ ಇದೆ. ಅದೇ ರೀತಿಯಲ್ಲಿ ಯಗಚಿ ಡ್ಯಾಮ್, ಯಾಕಂದ್ರೆ ನಮ್ಮ ಊರೆಲ್ಲ ಮುಳುಗಡೆ ಆಗಿದ್ದಲ್ಲಿ, ನಮ್ಮೆಲ್ಲ ಸಂಬಂಧಿಕರ ಜಮೀನು ಮುಳುಗಡೆ ಆಯ್ತು. ಆ ಯಗಚಿ ಡ್ಯಾಮ್ ಅನ್ನ ಕಟ್ಟುವುದ್ರ ಹಿಂದಿದ್ದಂತಹ ಪರಿಶ್ರಮ ಯಾರು ಅಂತಂದ್ರೆ ಅದಕ್ಕೂ ಕೂಡ ಎಚ್.ಡಿ. ದೇವೇಗೌಡರು. ಅದೇ ಯಗಚಿ ನದಿಯಿಂದ ಇವತ್ತು ಕುಣಿಗಲ್ವರೆಗೂ ನೀರು ಬರ್ತಾ ಇದೆ. ಅದೇ ರೀತಿಯಲ್ಲಿ ಹೇಮಾವತಿ ನದಿಗೆ ಡ್ಯಾಮ್ ಕಟ್ಟಿದ್ರು. ಆ ಡ್ಯಾಮಿನ ನೀರು ಉಳಿಸ್ಬೇಕು, ಆ ಡ್ಯಾಮ್ ಕಾರ್ಯಗತ ಆಗ್ಬೇಕು. ಆದ್ರೆ ಹಿಂದೆ ಇದ್ದಂತ ಪರಿಶ್ರಮನು ಕೂಡ ಎಚ್.ಡಿ. ದೇವೇಗೌಡರು ಸಾಹೇಬರು. ಭದ್ರಾ ಮೇಲ್ದಂಡೆ ಯೋಜನೆ ಅಂತ ಏನ್ ಹೇಳ್ತೀವಿ, ಬರೀ ದಕ್ಷಿಣ ಕರ್ನಾಟಕ ಮಾತ್ರ ಅಲ್ಲ, ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು, ಆಲಮಟ್ಟಿ ಡ್ಯಾಮ್ ಏನಿದೆ ಅಭಿವೃದ್ಧಿ ಎತ್ತರವನ್ನು ಹೆಚ್ಚು ಮಾಡುವಂಥದ್ದು ಇರ್ಬೋದು, ಪ್ರತಿಯೊಂದು ಕೃಷ್ಣಾ ಮೇಲ್ದಂಡೆ ಇರ್ಬೋದು. ಪ್ರತಿಯೊಂದರ ಹಿಂದೆ ಇರುವಂತಹ ಪರಿಶ್ರಮ ಯಾವುದು ಅಂತಂದ್ರೆ, ಪ್ರತಿಯೊಂದರ ಹಿಂದೆ ಇರುವಂತಹ ದೈತ್ಯ ಶಕ್ತಿ ಯಾರು ಅಂತಂದ್ರೆ ಎಚ್.ಡಿ. ದೇವೇಗೌಡ. ಈ ಸಮಾಜದಲ್ಲಿ ಹುಟ್ಟಿ ಎಲ್ಲ ಸಮಾಜಕ್ಕೂ ಒಳ್ಳೆಯದನ್ನು ಮಾಡಿದಂತಹ ಮಹಾನ್ ವ್ಯಕ್ತಿ ಎಚ್.ಡಿ. ದೇವೇಗೌಡ. ಹೆಸರಲ್ಲಿ ಗೌಡ ಮಾತ್ರ ಅಲ್ಲ, ಆ ಏನು ಗೌಡ ಒಕ್ಕಲಿಗತನವನ್ನು ಮಾಡ್ತಾರೆ, ಎಲ್ಲಾ ಜಾತಿ ಜನಾಂಗದವರು ಯಾರೇ ಮಾಡಿದ್ರು ಎಲ್ಲರ ಶ್ರೇಯೋಭಿವೃದ್ಧಿಗೋಸ್ಕರ ದುಡಿದಂತ ಯೋಚನೆ ಮಾಡಿದಂತ ವ್ಯಕ್ತಿ